ನಮಸ್ತೆ. ಹಿಂದಿನ ವಿಡಿಯೋನಲ್ಲಿ ಮನೆ ದೇವರ ವಾರವನ್ನು ಯಾವ ರೀತಿ ಸರಿಯಾದಂತಹ ರೀತಿಯಲ್ಲಿ ಮಾಡುವಂತಹದ್ದು ಅನ್ನುವಂತಹ ವಿಡಿಯೋ ಹಾಕಿದ್ದೀನಿ ನೋಡಿ. ಮನೆ ದೇವರ ವಾರ ನಾವು ಸರಿಯಾಗಿ ಮಾಡಲಿಲ್ಲ ಅಂದರೆ ಏನೇನೆಲ್ಲ ತೊಂದರೆಗಳು ಮನೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು. ಮೊದಲನೇದಾಗಿ ಗಂಡ ಹೆಂಡತಿ ನಡುವೆ ಜಗಳ, ಅದು ಎಲ್ಲರ ಮನೆಯಲ್ಲೂ ಸಾಮಾನ್ಯ. ಬರೋವಂಥದ್ದಕ್ಕಾದರೆ ಪರವಾಗಿಲ್ಲ, ವಿನಾಕಾರಣ ಏನೂ ಕಾರಣ ಇಲ್ಲದಲೇ ಗಂಡ ಹೆಂಡತಿ ನಡುವೆ ಯಾವಾಗಲೂ ಜಗಳ ಉಂಟಾಗುವಂತಹದ್ದು, ದಾಂಪತ್ಯ ಜೀವನ ಸರಿ ಇಲ್ಲದಂತಾಗುವಂತಹದ್ದು, ಮನೆಯಲ್ಲಿ ಮಕ್ಕಳು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಹಿಂದೆ ಉಳಿಯುವಂತಹದ್ದು, ಹೇಳಿದ ಮಾತು ಕೇಳದೇ ಇರುವಂತಹದ್ದು, ದುಶ್ಚಟಗಳನ್ನು ಕಲಿಯುವಂತಹದ್ದು, ಮನೆಯಲ್ಲಿ ಮಕ್ಕಳು ಪ್ರೇಮ ವಿವಾಹದ ಕಡೆ ಜಾರುವಂತಹದ್ದು. ಇದಕ್ಕಿಂತ ನೋವು ತಂದೆ ತಾಯಿಗಳಿಗೆ ಮತ್ತೊಂದು ಇಲ್ಲ ಅಂತ ಹೇಳಿ ನನ್ನ ಭಾವನೆ. ಮದುವೆ ಆದಂತಹ ಹೆಣ್ಣು ಮಕ್ಕಳು ಬಾಳಲ್ಲಿ ನೆಮ್ಮದಿ ಇಲ್ಲದಂತಾಗೋದು ಅಂತಂದರೆ, ಜೀವಮಾನದ ದುಡಿಮೆನೆಲ್ಲ ನಾವೇನು ಕಟ್ಟಿಕೊಟ್ಟು ಒಂದು ಹೆಣ್ಣು ಮಗು ಚೆನ್ನಾಗಿರಲಿ ಅಂತ ಹೇಳಿ, ಚೆನ್ನಾಗಿ ಬಾಳಲಿ ಅಂತ ಹೇಳಿ ಮದುವೆ ಮಾಡಿಕೊಟ್ಟು ಆ ಮಗಳು ಬಾಳಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ ತಂದೆ ತಾಯಿ ನೆಮ್ಮದಿಯಾಗಿ ಖಂಡಿತವಾಗಿ ಇರೋದಕ್ಕಾಗೋದಿಲ್ಲ. ಇನ್ನು ಮನೆಯಲ್ಲಿ ಪುತ್ರ ಸಂತಾನ ಇಲ್ಲದಂತೆ ಆಗುವಂತಹದ್ದು, ಮಗ ಸೊಸೆಗೆ ಇರ್ಬೋದು ಅಥವಾ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಿಗೆ ಇರ್ಬೋದು, ಗಂಡು ಸಂತಾನ ಇಲ್ಲದಂತಾಗುತ್ತೆ. ಅಂದರೆ ವಂಶ ಅಲ್ಲಿಗೆ ನಿಂತೋದ ಹಾಗೆ, ಅನ್ನ ಆಹಾರಗಳಿಗೆ ತೊಂದರೆ ಆಗುವಂತಹದ್ದು ಮನೆಯಲ್ಲಿ. ಮನೆಯ ಹಿರಿಯರಿಗೆ ಸದಾ ಅನಾರೋಗ್ಯ ಕಾಡುವಂತಹದ್ದು, ಯಾವುದರಲ್ಲೂ ಏಳ್ಗೆ ಇಲ್ಲ, ನೆಮ್ಮದಿ ಇಲ್ಲ ಅನಿಸುವಂಥದ್ದು. ಯಾವ ಕಾರ್ಯ ಮಾಡೋದಕ್ಕೆ ಹೋದರೂ ಸಹ ಅದು ಕೈಗೂಡದೆ ಇರುವಂತಹದ್ದು, ವ್ಯವಹಾರಗಳಲ್ಲಿ ಲಾಸ್ ಆಗುವಂತಹದ್ದು, ಕೆಲಸದ ಜಾಗಗಳಲ್ಲಿ ಕಿರಿಕಿರಿ ಆಗುವಂತಹದ್ದು, ಹುಟ್ಟಿದ ಮಕ್ಕಳು ಅಕಾಲಿಕ ಮರಣಕ್ಕೆ ತುತ್ತಾಗುವಂತಹದ್ದು, ಅಂಗವೈಕಲ್ಯಕ್ಕೆ ತುತ್ತಾಗುವಂತಹದ್ದು, ಹೆಣ್ಣು ಮಕ್ಕಳ ವಿವಾಹ ವಿಳಂಬ ಆಗುವಂತಹದ್ದು, ಆಸ್ತಿ ಅಡವು ಮಾರುವಂತಹ ಪರಿಸ್ಥಿತಿ ಬರುವಂತಹದ್ದು. ಯಾವ ಕಾರಣಕ್ಕೂ ನೋಡಿ, ನಾವು ಮನೆ ದೇವರ ಕೋಪಕ್ಕೆ ಗುರಿಯಾಗಬಾರ್ದು. ಒಂದಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ. ಖಂಡಿತವಾಗಿ ಇವೆಲ್ಲವೂ ಸಹ ಸತ್ಯ. ನಾವು ಮನೆ ದೇವರ ವಾರ ಸರಿಯಾಗಿ ನಡೆಸದಲೇ ಇರುವಂತಹದ್ದು, ಮನೆ ದೇವರುಗಳಿಗೆ ಆಗಾಗ ಹೋಗಿ ಬರ್ದಲೇ ಇರುವಂತಹದ್ದು, ಆ ಮನೆ ದೇವರುಗಳ ಜಾತ್ರೆ ಬರುತ್ತೆ, ಆ ಜಾತ್ರೆ ದಿನವೂ ನಾವು ಮನೆಯಲ್ಲಿ ಸರಿಯಾಗಿ ವಾರ ಮಾಡಬೇಕು. ಆಗಾಗ್ಗೆ ಮನೆ ದೇವರಿಗೆ ದೇವ್ರ ಮನೆಯಲ್ಲಿ ನೈವೇದ್ಯಗಳನ್ನ ತೋರಿಸ್ತಾ ಇರಬೇಕು. ಅಂತಂದರೆ ಹಬ್ಬ ಹರಿದಿನ ಸರಿಯಾಗಿ ಹಬ್ಬದ ಅಡಿಗೆ ಮಾಡಿ ನೈವೇದ್ಯವನ್ನು ತೋರಿಸ್ಬೇಕು. ಇದೆಲ್ಲವನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡ್ತಾ ಬರಬೇಕು. ಯಾವ ಕಾರಣಕ್ಕೂ ನಾವು ಮನೆ ದೇವರ ಕೋಪಕ್ಕೆ ಗುರಿಯಾಗಬಾರ್ದು. ನಮ್ಮ ಮನೆತನ ಹೇಳು ಹೆಸರಿಲ್ದಲೇ ಹೊರಟೋಗ್ಬಿಡುತ್ತೆ. ಹಾಗಾಗಿನೇ 10 ದೇವರಿಗೆ ಹೋಗೋ ಬದಲು ಕುಲದೇವರಿಗೆ ಹೋಗಿ 10 ದೇವರನ್ನು ನಾವು ಕೇಳಿ ಪಡ್ಕೊಳ್ಳುವಂತಹ ವರವನ್ನು ನಮ್ಮ ಮನೆ ದೇವರೇನೆ ಕೊಡುತ್ತೆ. ಇದನ್ನು ನಾವು ಮರಿಬಾರ್ದು. ಇಷ್ಟು ದಿನ ಏನಾದರೂ ನಿಮ್ಮ ಮನೆ ದೇವರುಗಳನ್ನ ಕಡೆಗಣಿಸಿದರೆ ವಿಡಿಯೋ ಹಾಕಿದ್ದೀನಿ. ಆ ರೀತಿ ವಾರ ಹುಣ್ಣಿಮೆಗಳನ್ನ ಮಾಡ್ತಾ ಹೋಗಿ. ತಪ್ಪಾಯಿತು ಅಂತ ಹೇಳಿ ಒಂದು ಸರ್ತಿ ಮನೆ ದೇವರಿಗೆ ಹೋಗಿ ಉಂಡಿಗೆ ಸ್ವಲ್ಪ ಹಾಕಿಬಿಟ್ಟು ಹಣವನ್ನು ಒಂದು 11 ರೂಪಾಯಿ ಬಂದು ಮನೆಯಲ್ಲಿ ಮನೆ ದೇವರ ವಾರವನ್ನು ಸರಿಯಾಗಿ ನೀವು ಮಾಡ್ತಾ ಹೋಗಿ. ಆಮೇಲೆ ನೀವೇ ನನಗೆ ಕಾಮೆಂಟ್ಸಲ್ಲಿ ಹೇಳ್ತೀರಾ ಈ ರೀತಿ ಒಂದು ಪಾಸಿಟಿವ್ನೆಸ್ ಮನೇಲಿ ಬರ್ತಿದೆ, ಒಳ್ಳೆಯದಾಗ್ತಿದೆ ಅಂತ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.